ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕವನ್. ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ಹಾರೋಹಳ್ಳಿ ಕೋರಮಂಗಲ ಗ್ರಾಮ ಪಂಚಾಯಿತಿಗಳ ಚುನಾಯಿತರ ಸದಸ್ಯರನ್ನ ಕಾಂಗ್ರೆಸ್ ಪಕ್ಷದಿಂದ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಮುಂದಿನ ಎಲ್ಲಾ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವು ಖಚಿತ. ದೇವನಹಳ್ಳಿ ವರದಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಖಾದಿ ಬೋರ್ಡಿನ ಕಟ್ಟಡದ ಕಾಂಗ್ರೆಸ್ ಪಕ್ಷದ ಸಭಾಂಗಣದಲ್ಲಿ ಇತ್ತೀಚೆಗೆ ಹಾರೋಹಳ್ಳಿ ಹಾಗೂ ಕೋರಮಂಗಲ ಗ್ರಾಮ ಪಂಚಾಯಿತಿಗಳ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿ ವಿಜೇತರಾದ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಸದಸ್ಯರನ್ನು ಅಭಿನಂದಿಸುವ ಕಾರ್ಯಕ್ರಮ ನಡೆಯಿತು. ಇದೇ ತಿಂಗಳು 25ರಂದು ನಡೆದ ಹಾರೋಹಳ್ಳಿ ಮತ್ತು ಕೋರಮಂಗಲ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಜಯಶಾಲಿಯಾಗಿದ್ದು, ಕೋರಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ 10 ಸ್ಥಾನದ ಪೈಕಿ 8 ಸದಸ್ಯರು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ವಿಜೇತರಾಗಿದ್ದು, ಹಾಗೂ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 12 ಸದಸ್ಯರ ಪೈಕಿ 11 ಸದಸ್ಯರು ಕಾಂಗ್ರೆಸ್ ಬೆಂಬಲಿತರು ವಿಜೇತರಾಗಿದ್ದು, ಅವರನ್ನ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಚೇರಿಯಲ್ಲಿ ಅಭಿನಂದನೆ ಸಮಾರಂಭ ನಡೆಯಿತು. 22 ಸದಸ್ಯರ ಪೈಕಿ 19 ಸದಸ್ಯರು ಕಾಂಗ್ರೆಸ್ ಪಕ್ಷದ ಬೆಂಬಲಿತರಾಗಿದ್ದಾರೆ. ಹಾರೋಹಳ್ಳಿ ಮತ್ತು ಕೋರಮಂಗಲ ಗ್ರಾಮ ಪಂಚಾಯಿತಿಗೆ ನೂತನ ಸದಸ್ಯರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ನಾರಾಯಣಸ್ವಾಮಿ, ಮಾಜಿ ಶಾಸಕರುಗಳಾದ ಮುನಿ ನರಸಿಂಹಯ್ಯ, ಕೆ ವೆಂಕಟಸ್ವಾಮಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸಿ ಶ್ರೀನಿವಾಸ್, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್, ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ವಿ ಶಾಂತಕುಮಾರ್, ವೆಂಕಟಗಿರಿ ಕೋಟೆ ರಾಮಚಂದ್ರಪ್ಪ, ಮುದುಗುರ್ಗಿ ನಾರಾಯಣಸ್ವಾಮಿ, ನಾಗೇಗೌಡ, ಯಲುವಳ್ಳಿ ನಟರಾಜ್, ವಿಜಯಪುರ ಪುರಸಭೆ ಮಾಜಿ ಸದಸ್ಯ ಆರ್ ಮುನಿಕೃಷ್ಣಪ್ಪ, ಚೀಮಾಚಾನಹಳ್ಳಿ ರಾಮಚಂದ್ರಪ್ಪ, ಮಹಿಳಾ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಕ್ಕಯ್ಯಮ್ಮ, ಸಿ ಮುನಿಯಪ್ಪ, ತಾಲೂಕು ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಕವಿತಾ ರೆಡ್ಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಅನಂತಕುಮಾರಿ ಚಿನ್ನಪ್ಪ, ಬಿ ರಾಜಣ್ಣ, ಹಾರೋಹಳ್ಳಿ ಕಾಂಗ್ರೆಸ್ ಮುಖಂಡ ರಘು, ಇನ್ನೂ ಅನೇಕ ಜಿಲ್ಲಾ ತಾಲೂಕು ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ದರು.
ಮಾಜಿ ಶಾಸಕರುಗಳಾದ ಮುನಿ ನರಸಿಂಹಯ್ಯ ಮಾತನಾಡಿ, ಕೇವಲ 5 ಮತ 2 ಮತ 1 ಮತದಿಂದಾನು ಗೆದ್ದಿರುವಂತ ನಿದರ್ಶನಗಳಿದ್ದಾವೆ. ಆದ್ರೆ ಮೊಟ್ಟ ಮೊದಲಿಗೆ ನಮ್ಗೆ ಘೋಷಣೆ ಆಗಿತ್ತು. ನಾನು ಹೋಗಿದ್ದೆ ಗ್ರಾಮಕ್ಕೆ ವೋಟಿಂಗ್ ನಡೆಯೋ ದಿವಸ. ಎಲ್ಲ ಪಕ್ಷದವರು ಒಂದೇ ಕಡೆ ನಿಂತವ್ರು, ಶ್ರೀನಾರಾಯಣವರು, ದಾಳದವರು, ಬಿಜೆಪಿಯವರು. ನಾನು ಕೇಳಿದೆ ಅವ್ರನ್ನ, ಏನ್ ಎಲ್ಲ ನೀವು ಈ ರೀತಿ ನಿಂತ್ಕೊಂಡಿದ್ದೀರಿ, ಸಾರು ಓಟ್ ಹಾಕ್ತಾರೆ, ಯಾವಾಗ ತೀರ್ಮಾನ. ಮಾಜಿ ಶಾಸಕ ವೆಂಕಟಸ್ವಾಮಿ ಮಾತನಾಡಿ, ಹಾರೋಹಳ್ಳಿ ಮತ್ತು ಕೋರಮಂಗಲ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಯಾವ ರೀತಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದ ಪರಿಣಾಮ 22 ಸದಸ್ಯರ ಪೈಕಿ 1-2 ಸೀಟು ಜೆಡಿಎಸ್ ಪಕ್ಷ ಉಳಿಸಿಕೊಳ್ಳಲು ಶತಪ್ರಯತ್ನ ಪಡಬೇಕಾಯಿತು ವಿನಃ ಹೆಚ್ಚು ಬಹುಮತದಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಶಾಲಿಯಾಗಿದ್ದಾರೆ. ಜಯಶಾಲಿಯಾದ ಅಭ್ಯರ್ಥಿಗಳ ಮೇಲೆ ಹೆಚ್ಚಿನ ಹೊರೆ ಇದೆ. ಮುಂದಿನ ತಾಲೂಕು, ಜಿಲ್ಲಾ ಹಾಗೂ ವಿಧಾನಸಭಾ ಚುನಾವಣೆಗಳಲ್ಲೂ ಇದೇ ರೀತಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಬಹುದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ ಎಂದು ಸಲಹೆಯನ್ನ ನೀಡಿದರು. ಶ್ರೀನಾರಾಯಣಸ್ವಾಮಿ ಹೇಳಿದ್ದಾರೆ, ಮತ್ತೆ ಶ್ರೀನಿವಾಸಣ್ಣವರು ಹೇಳಿದ್ದಾರೆ. ಅದನ್ನೇ ನಾನು ಹೇಳಕ್ ಹೋಗಲ್ಲ. ಇವತ್ತು ನಮ್ಮಲ್ಲಿ ಮನವಿ ಏನಪ್ಪಾ ಅಂದ್ರೆ, ಒಗ್ಗಟ್ಟಿನಿಂದ ನಾವು ಹೋದ್ರೆ ಏನ್ ಕಾಂಗ್ರೆಸ್ ಅಧ್ಯಕ್ಷ ಆದ್ಮೇಲೆ ಅವರು ಈ ಚುನಾವಣೆ ಬಂದಿದ್ದ ಕೂಡಲೇ ಸತತ 15 ದಿವಸದಿಂದ ಎಲ್ಲ ಗ್ರಾಮಗಳಿಗೆ ಹೋಗಿ ನಮ್ಮ ಪಕ್ಷದ ಮುಖಂಡರನ್ನ ಸಂಘಟನೆಯನ್ನ ಮಾಡಿ ಎಲೆಕ್ಷನ್ ಹತ್ರ ಬಂದಿದೆ, ಏನ್ ಮಾಡಬೇಕು, ಹೆಂಗ್ ಮಾಡ್ಬೇಕಂತ ಅವರ ನಾಯಕತ್ವದಲ್ಲಿ. ಅದೇ ರೀತಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಸೋದರಿ ಅಂತ ಅನಂತಕುಮಾರ್ ಚಿನ್ನಪ್ಪಣ್ಣವರು ಇಬ್ಬರು ಅಷ್ಟೇ ಪಾಪ ಎಲ್ಲಾ ಗ್ರಾಮಗಳ ಮುಖಂಡರ ಮನೆಗಳಿಗೆ ಹೋಗಿ ಏನೆಲ್ಲ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ನಾಯಕತ್ವವನ್ನು ತಗೊಂಡು ಆರೋಳಿ ಗ್ರಾಮ ಪಂಚಾಯತಿ ಮುಖಂಡರಾದಂತಹ ಸನ್ಮಾನ್ಯ ರಗಣ್ಣವರು, ಚಂದ್ರಣ್ಣವರು, ಸೊನ್ನೇಗೌಡರು, ಅಶ್ವಥಣ್ಣವರು, ಹರೀಶನ್ ತಂದೆಯಾದಂತ ಶ್ರೀನಣ್ಣವರು, ಚಿಕ್ಕನಹಳ್ಳಿ ಸೀನಣ್ಣವರು ವರ್ಷದಿಂದ ಕೋರ್ಕೊಂಡಿದ್ದೀವಿ. ಈ ಸಲ ಮುಂದೆ ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಇದು ಗೆಲ್ಲಬೇಕಾದ್ರೆ ಇವೆಲ್ಲ ನಮ್ಮ ಮೆಂಬರ್ನ ಗೆಲ್ಲಿಸಿ ಕಳಿಸ್ಕೊಟ್ರೆ ಮುಂದಿನ ದಿವಸದಲ್ಲಿ ನಮ್ಮ ಪಕ್ಷಕ್ಕೂ ಒಳ್ಳೆಯದಾಗ್ತದೆ. ನಮ್ಮ ಪಂಚಾಯತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ನಿಜವಾಗ್ಲೂ ಈ ಮುಖಂಡರ ಬಗ್ಗೆ, ನಾರೋಳಿ ಪಂಚಾಯತಿ ಮುಖಂಡರ ಬಗ್ಗೆ ಹೇಳಬೇಕಾಗ್ತದೆ. ರಗಣ್ಣವರು ಮತ್ತೆ ಸೀನಣ್ಣವರು ಒಂದು ಮಾತಾಡೋರು ನಮ್ಗೆ, ಮತ್ತೆ ತಂದ್ರಾಣಿ ಸೈರಪ್ಪನವರು, ಆರೋಳಿ ಆಗ್ಬೋದು, ಚಿನ್ನಪ್ಪಣ್ಣ ಆಗ್ಬೋದು, ಶಾಂತಣ್ಣ ಆಗ್ಬೋದು, ಲೋಕೇಶ್ ಅಣ್ಣ ಆಗ್ಬೋದು, ಶೆಟ್ಕೇರಿ ರಾಜಣ್ಣ ಆಗ್ಬೋದು, ಹೆಬ್ಬಾಳ ಆನಂದ್ ಆಗ್ಬೋದು, ಅಥವಾ ನಮ್ಮ ಕೆ.ಎಸ್. ಮುನಿಯಪ್ಪ ಸಾಹೇಬರು ಆಗ್ಬೋದು. ಎಲ್ಲರನ್ನು ಅಣ್ಣ ನೀವು ಬಂದು ಅಲ್ಲಿನ ಸೇವೆ ಮಾಡಬೇಕು. ಯಾಕಂದ್ರೆ ಇಲ್ಲಿ ಸ್ಥಳೀಯ ಶಾಸಕರು ಬಹಳಷ್ಟು ಫಂಡ್ ಅನ್ನು ಕೊಡ್ತಾವ್ರೆ, ಮನೆ ಮನೆಗೂ ಹೋಗಿ ಓಟನ್ನ ಕೇಳ್ತಾವ್ರೆ, ಅವರು ಬಹಳಷ್ಟು ಫಂಡ್ ಕೊಡ್ತಾವ್ರೆ. ನೀವೆಲ್ಲ ಒಗ್ಗಟ್ಟಿಂದ ಬಂದು ಈ ಪಂಚಾಯತಿಗಳನ್ನ ಗೆಲ್ಲಿಸ್ಬೇಕು ಅಂದಾಗ ಎಲ್ಲರೂ ಒಗ್ಗಟ್ಟಿಂದ ಕರ್ಕೊಂಡೋಗಿ ಏನ್ ತನ್ನ ಮನ ಸಹಾಯ ಮಾಡಿಸಿ ಇವತ್ತು ಗೆಲ್ಲಕ್ಕೆ ಬಹಳ ಮುಖ್ಯ ಪಾತ್ರ ವಹಿಸಿರೋದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ರಾಮಚಂದ್ರಣ್ಣ, ಆ ಭಾಗದ ಜಿಲ್ಲಾ ಆ ಭಾಗದ ಮುಖಂಡ. ನಿಜವಾಗ್ಲೂ ಬಹಳ ಸಂತೋಷದ ವಿಚಾರ. ಈ ರೀತಿ ನಾವೆಲ್ಲ ಒಗ್ಗಟ್ಟಿಂದ ಕೆಲಸ ಮಾಡಿದ್ರೆ, ಈ ರೀತಿ ನಾವು ಒಗ್ಗಟ್ಟಿಂದ ಕೆಲಸವನ್ನ ಮಾಡಿದ್ರೆ ಖಂಡಿತ ಗೆಲ್ತೀವಿ. ಇವತ್ತೇನು ನಮ್ಮ ಅಭ್ಯರ್ಥಿಗಳಿಗೆ, ಗೆದ್ದಂತ ಅಭ್ಯರ್ಥಿಗಳಿಗೆ ನಿಮ್ಗೆ ಇನ್ನ ಬಹಳ ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಮುಂದೆ ಬರುವಂತ ಚುನಾವಣೆಗಳಲ್ಲಿ ನೀವು ಗೆಲ್ಲಿಸಿ ಹೆಚ್ಚು ಮತವನ್ನು ಕೊಟ್ಟು ಕರ್ಕೊಂಡು ಮುಂದಕ್ಕೆ ಹೋಗಬೇಕಾಗ್ತದೆ. ಇವತ್ತು ಗೆಲ್ಲ ಕಾರಣ, ಮೂಲ ಕಾರಣ ನಾವೇನು ಎಲೆಕ್ಷನ್ಗೆ ಬಂದಂತ ಸಂದರ್ಭದಲ್ಲಿ ಮನೆ ಮನೆಗೆ ಬಂದು ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂತ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತ. ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಶಾಂತಕುಮಾರ್ ಮಾತನಾಡಿ, ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ನೇರ ಪ್ರತಿಸ್ಪರ್ಧಿ ಜೆಡಿಎಸ್ ಆದರೆ ಚುನಾವಣೆ ತೀರ್ಪು ನೋಡಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ 50,000 ಮತಗಳ ಅಂತರದಿಂದ ಗೆಲುವು ಸಾಧಿಸುವುದು ಖಚಿತ ಎಂದರು. 22 ಸದಸ್ಯರ ಪೈಕಿ 19 ಸದಸ್ಯರು ಕಾಂಗ್ರೆಸ್ ಪಕ್ಷದ ಬೆಂಬಲಿತರಾಗಿದ್ದಾರೆ. ಹಾರೋಹಳ್ಳಿ ಮತ್ತು ಕೋರಮಂಗಲ ಗ್ರಾಮ ಪಂಚಾಯಿತಿಗೆ ನೂತನ ಸದಸ್ಯರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಮನೆಯಲ್ಲ
ಮತ್ತೆ ಟ್ರಾಫಿಕ್ ಕೇಸ್ ಆಗಲಿ ಈ ತರ ಕೇಸ್ ಆಗಲಿ ನಿರ್ವಹಣೆ ಮಾಡಬಹುದು. ಎಲ್ಲ ಎಲೆಕ್ಷನ್ ಯಾವುದೇ ಎಲೆಕ್ಷನ್ ಆಗಲಿ ಎಮ್ಎಲ್ಎ ಎಲೆಕ್ಷನ್ ಆಗಲಿ ಜಿಲ್ಲಾ ಪಂಚಾಯತ್ ಇದೇ ತರ ಕೆಲಸ ಮಾಡಿದ್ರೆ ದಯವಿಟ್ಟು ನಾವು ಒಳ್ಳೆಯ ಎಲೆಕ್ಷನ್ ನಾವು ಹೊಸ ಎಲೆಕ್ಷನ್ ನಾವು ಏನ್ ಬೇಕು ಕೆಲಸ ಮಾಡ್ಕೋಬಹುದು. ನಾವು ನಮ್ಮಿರ್ಬೋದು ಯಾವ್ದು ತೊಂದರೆ ಇರೋದು ಯಾವ್ದು ಇರೋದಿಲ್ಲ. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ ಎಲ್ಲರಿಗೂ ಮುಗಿದಾಗತ್ತೆ ಇದೇ ತರ ಮಾಡಿ ಎಲ್ಲ ಯಾವುದು ಜಾತಿ ಭೇದ ಭಾವ ಮಾಡಬೇಡಿ. ಎಲ್ಲಾರು ಒಂದೇ ತರ ಮಾಡಿ ಹೆಚ್ಚಾಗಿ ನಾವು 22 ಸದಸ್ಯರಲ್ಲಿ ಎಲ್ಲ ವರ್ಗಗಳು ಇದ್ದೀರ. ಈ 3 ಜನ ಸದಸ್ಯರಿಲ್ಲ ಅವರು ನಾವು ಎಲ್ಲರಿಗೂ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಸೋತಿಲ್ಲ ಗೆದ್ದಿದ್ದೆಲ್ಲ ನೋಡ್ತೀನಿ. 19 ಜನ ಚೆನ್ನಾಗಿರ್ತಾರೆ. ನೀವು ಒಂದೇ ಟಿವಿಯಲ್ಲಿ ಗೆದ್ದಿರೋದು ಅಂತ ಹೇಳ್ಕೊಂಡು ಕೆಲಸ ಮಾಡುವಾಗ ದಯವಿಟ್ಟು ಯಾರು ಭೇದ ಭಾವ ಮಾಡಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಆಗಾಮಿ ನಮ್ಮ ಬೆಂಬಲಿಗೆ ಅಭಿನಂದನೆ ಕಾರ್ಯಕ್ರಮ ಮಾಡಿದ್ದೇವೆ. ಅಭಿನಂದನೆ ಕೆಲಸ ಮಾಡ್ಕೊಳ್ಳಿ. ಅಧ್ಯಕ್ಷರು ಎಲ್ಲ ಒಳ್ಳೆ ಅಧ್ಯಕ್ಷ ಮಾಡ್ಕೊಳ್ಳಿ. ಎಲ್ಲರಿಗೂ ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿ ಮತ್ತು ಎಂ ಪಿ ಎಲೆಕ್ಷನ್ ಜಿಲ್ಲಾ ತಾಲೂಕು ಪಂಚಾಯತ್ ಇದು ಫಸ್ಟ್ ಸ್ಟಾರ್ಟಿಂಗ್ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಎಲೆಕ್ಷನ್ನಲ್ಲಿ ಇವಾಗ 99% ನಾವು ಗೆದ್ದಿದ್ದೀವಿ. 1% JDS ಇದೆ, ಇನ್ನೊಂದು 1% ನೆಕ್ಸ್ಟ್ ದಿನಗಳಲ್ಲಿ ನಾವು ಅದನ್ನು ಕ್ಲೋಸ್ ಮಾಡಿ 100% ತರ್ತೀವಿ. ಈಗ ಇಲ್ಲಿ ಬಿಜೆಪಿ JDS ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಮಾತನಾಡಿದರು. ಆ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅಭೂತಪೂರ್ವವಾದಂಥ ಜಯನ ಸಾಧಿಸಿದ್ದಾರೆ. ಏನು ನಡೆದಂಥ 22 ಕ್ಷೇತ್ರಗಳಲ್ಲಿ 19 ಕ್ಷೇತ್ರಗಳು ನಮ್ಮ ಕಾಂಗ್ರೆಸ್ ಬಾವುಟನ ಆರಿಸಿದ್ದಾರೆ. ಅದು ಏನು ಸಣ್ಣ ಪುಟ್ಟ ಮಾರ್ಜಿನ್ ಅಲ್ಲ, ಎಲ್ಲ 400ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಇದು ಮುಂದಿನ ವಿಧಾನಸಭಾ ಚುನಾವಣೆಯ ದಿಕ್ಸೂಚಿ ಅಂತಲೇ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕೆ ಅಂತಂದರೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾದಂಥ ಅಲೆ ಗೆದ್ದಿದೆ. JDS ಅಧಿಕಾರದಲ್ಲಿದ್ದಂಥ ಕೋರಮಂಗಲ ಪಂಚಾಯತ್ನಲ್ಲಿ ಕಾಂಗ್ರೆಸ್ ತೆಕ್ಕೆಗೆ ತಗೊಳ್ಳೋದ್ರ ಮುಖಾಂತರ ಮುಂದೆ ನಾಳೆ ಏನು ಇನ್ನು 2 ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ಆಗ್ತದೆ, ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ MLAನ ಆಯ್ಕೆ ಮಾಡ್ತೀವಿ. ಹೊಂದಾಣಿಕೆ ಮಾಡಿಕೊಂಡ್ರು ಆ 2 ಪಕ್ಷಗಳನ್ನ ಕಳಿಸೋದ್ರ ಮುಖಾಂತರ ನಾವು ಕಾಂಗ್ರೆಸ್ JDS ಅಭಿವೃದ್ಧಿ ಶೂನ್ಯ ಅನ್ನೋದ್ರ 100% ಅದರಲ್ಲಿ ಡೌಟೇ ಇಲ್ಲ. ಯಾಕೆ ಅಂತಂದರೆ ನೀವೇ ನೋಡ್ಬೋದು, ಇವತ್ತು ಯಾವುದೇ ರಸ್ತೆಗಳಾಗ್ಬೋದು ಅಥವಾ ನಮ್ಮ ಶಾಸಕರು ಯಾವುದೇ ಒಂದು ವಿಶೇಷವಾದ ಅನುದಾನ ತರೋದ್ರಲ್ಲಾಗ್ಬೋದು ಎಲ್ಲದರಲ್ಲೂ ವಿಫಲ ಆಗಿದ್ದಾರೆ. ಈಗ ಪಕ್ಕದ ಕ್ಷೇತ್ರಗಳಲ್ಲಿ ನೋಡ್ಬೋದು, ಬಹುಶಃ ಏನು ಶಾಸಕರುಗಳಿದ್ದಾರೆ ಅವರು ವಿಶೇಷವಾಗಿ ಗಮನ ಕೊಟ್ಟು ಆ ಕ್ಷೇತ್ರಕ್ಕೋಸ್ಕರ ದುಡಿತಿದ್ದಾರೆ. ಇವತ್ತು ನೀವು ಎಲ್ಲ ನೋಡಿದ್ದೀರ, ಬೆಳಗ್ಗೆ ನಮ್ಮ ಶಾಸಕರು ಬಾಗಿಲಾಗಿಸಿ ಸಬ್ರಿಜಿಸ್ಟ್ ಒಳಗಡೆ ಇರೋಂಥದ್ದನ್ನು ಇದನ್ನೆಲ್ಲ ನಾವು ದಿನ ಬೆಳಗ್ಗೆ ಇದ್ರೆ ನೋಡ್ತಾನೆ ಇದ್ದೀವಿ. ಅವ್ರು ರಿಯಲ್ ಎಸ್ಟೇಟ್ ಚೆನ್ನಾಗಿ ಮಾಡ್ತಾರೆ, ಬಟ್ ನಮ್ಮ ಕ್ಷೇತ್ರಕ್ಕೆ ಯಾವುದೇ ಅಭಿವೃದ್ಧಿ ಇಲ್ಲ.